ಸದ್ಯಕ್ಕೆ ಈ ಪ್ರಕರಣದಲ್ಲಿ ಮೂವರನ್ನ ಲಾಕ್ ಮಾಡಿರುವಂತಹ ಪೊಲೀಸರು ಫುಲ್ ಡ್ರಿಲ್ ಮಾಡ್ತಾ ಇದ್ದಾರೆ. ವಾಟ್ಸಪ್ ಕಾಲ್ನಲ್ಲಿ ಭಾಗಿಯಾಗಿದ್ದಂತಹ ಇನ್ನುಳಿದ ಮೂವರು ಯಾರು ಅನ್ನೋದರ ಬಗ್ಗೆ ಈಗ ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು 52 ಗಲಭೆ ಪ್ರಕರಣಗಳನ್ನು ವಾಪಸ್ ಪಡೆದಿದ್ದ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಗೃಹ ಇಲಾಖೆ ಸರ್ಕಾರಕ್ಕೂ ನೋಟಿಸ್ ಜಾರಿ ಮಾಡಿದೆ. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ಸೇರಿ ರಾಜ್ಯದ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಗಲಭೆ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ 52 ಕ್ರಿಮಿನಲ್ ಪ್ರಕರಣಗಳನ್ನು ಹಿಂಪಡೆಯುವುದಕ್ಕೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು. ಇದನ್ನು ಪ್ರಶ್ನಿಸಿ ವಕೀಲ ಗಿರೀಶ್ ಭಾರದ್ವಾಜ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿರುವಂತಹ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ KS ಹೇಮಲೇಖ ಅವರಿದ್ದಂತಹ ವಿಭಾಗೀಯ ಪೀಠ ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡಿದೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಗಲಭೆ ಪ್ರಕರಣ, ರೈತ ಪರ, ಕನ್ನಡ ಪರ, ಕೋಮು ಗಲಭೆ ಸೇರಿ 52 ಕೇಸ್ಗಳನ್ನು ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿತ್ತು. 21 ಮೇ 2026ಕ್ಕೆ ಅಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಕಡೆಯ ಸಂಪುಟ ಸಭೆಯಲ್ಲಿ ಇದಕ್ಕೆ ಅನುಮೋದನೆಯನ್ನು ಕೊಡಲಾಗಿತ್ತು. 27 ಮೇ 2026ರಂದು ಕೇಸ್ ವಾಪಸ್ ಪಡೆಯೋದಕ್ಕೆ ಅಭಿಯೋಜಕರಿಗೆ ಗೃಹ ಇಲಾಖೆ ಆದೇಶವನ್ನು ಕೂಡ ಕೊಟ್ಟಿತ್ತು. ಇನ್ನು CRPC ಸೆಕ್ಷನ್ 321 ಅಡಿಯಲ್ಲಿ ರಾಜ್ಯ ಸರ್ಕಾರ ಆದೇಶದಲ್ಲಿ ಲೋಪ ಇದೆ ಅನ್ನುವಂಥದ್ದನ್ನು ಈ ಅರ್ಜಿಯಲ್ಲಿ ಹಾಕಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಸರ್ಕಾರದ ಆದೇಶದಲ್ಲಿ ಕಾನೂನು ಉಲ್ಲಂಘನೆಯ ಬಗ್ಗೆ ಪ್ರಶ್ನಿಸಲಾಗಿತ್ತು. ಹೈಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶವನ್ನು ಸರ್ಕಾರದ ಪರ ವಕೀಲರು ಕೇಳಿದ್ದಾರೆ. ಕಾಲಾವಕಾಶ ಕೊಟ್ಟು ಗೃಹ ಇಲಾಖೆ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಮುಂದಿನ ವಿಚಾರಣೆವರೆಗೆ ಹಿಂಪಡೆದಿರುವಂತಹ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ಹೈಕೋರ್ಟ್ ಕೊಟ್ಟಿದೆ. ಇನ್ನು ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನೇ ನೆಲಕಚ್ಚಿಸಿ ಅಧಿಕಾರಕ್ಕೆ ಬಂದರು ನಟ ವಿಜಯ್. DMKಯ ಮಿತ್ರರ ಬೆಂಬಲ ಪಡೆದು TVK ಸರ್ಕಾರವನ್ನು ವಿಜಯ್ ಅವರು ರಚನೆ ಮಾಡಿ ಅಧಿಕಾರ ನಡೆಸ್ತಾ ಇದ್ದಾರೆ. ಹಾಗಿದ್ದರೂ ವಿಜಯ್ ಸರ್ಕಾರ ಉರುಳಿಸೋದಕ್ಕೆ ಹೋದವರಿಗೆ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರ ಆಪ್ತ ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಮತ್ತು ಅವರ ಸಹೋದರರಿಗೆ ಆಪ್ತರಾಗಿರುವ ಮೂವರನ್ನ ಚೆನ್ನೈ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯ್ ಸರ್ಕಾರ ಉರುಳಿಸುವುದಕ್ಕೆ ತಮಿಳುನಾಡಿನ ಸ್ಪೀಕರ್ ಪ್ರಭಾಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ಬೆಂಬಲ ನೀಡುವಂತೆ 15 TVK ಶಾಸಕರಿಗೆ ತಲಾ 35 ಕೋಟಿ ರೂಪಾಯಿಯಂತೆ ಆಫರ್ ಅನ್ನು ಕೊಟ್ಟಿದ್ರಂತೆ. ಉತ್ತುಂಗರೈ ಕ್ಷೇತ್ರದ TVK ಶಾಸಕ ಇಳೆಯರಾಜ ಈ ಬಗ್ಗೆ ದೂರು ದಾಖಲಿಸಿದರು. ದೂರಿನ ಮೇರೆಗೆ ತಿರುಚಿಯಲ್ಲಿ ಒಬ್ಬ, ಚೆನ್ನೈನಲ್ಲಿ ಇಬ್ಬರನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬಂಧಿತರು ಕರೂರಿನಲ್ಲಿ ಕರೂರ್ ಗ್ಯಾಂಗ್ ಸದಸ್ಯರು ಅಂತ ಹೆಸರು ಪಡೆದವರು ಎಂದು ವಿಜಯ್ ಸರ್ಕಾರದ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ವಿಜಯ್ ಸರ್ಕಾರದ ಸಚಿವರು DMK ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ವಿಜಯ್ ಸರ್ಕಾರವೇ ಪ್ರತಿಪಕ್ಷಗಳ ಶಾಸಕರನ್ನು ಖರೀದಿ ಮಾಡ್ತಾ ಇದೆ. ಅದಕ್ಕೆ ವಿಜಯ್ ಸೋಫಾ ಸೆಟ್ಗಳನ್ನು ಕಳಿಸ್ಕೊಡ್ತಿದ್ದಾರೆ ಅಂತ DMK ವಕ್ತಾರ ಗಂಭೀರ ಆರೋಪವನ್ನು ಮಾಡಿದ್ದಾರೆ. Call them a sofa party. So when they want a leader want to meet Vijay, a sofa is going to their house. Why? If you want, he must go there. But the sofa is first going there. Why? What is there in that sofa? The question. ಇಲ್ಲಿ DMK ವಕ್ತಾರ ಹೇಳ್ತಿರುವ ಸೋಫಾವನ್ನು ನೋಡಿದಾಗ ಪುಷ್ಪ 2 ಸಿನಿಮಾದಲ್ಲಿ ಸೋಫಾ ಹೋಗ್ತಿತ್ತಲ್ಲ, ಹಂಗೇನಾದ್ರೂ ಸೋಫಾ ಹೋಗಿದ್ಯಾ? ಯಾವ ಕಾರಣಕ್ಕಾಗಿ ಇಲ್ಲಿ ಸೋಫಾದ ಪ್ರಸ್ತಾಪ ಆಗಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಆದರೆ ಸೋಫಾ ಹೋಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ವಿಜಯ್ ಸರ್ಕಾರ ಸೆಂಥಿಲ್ ಬಾಲಾಜಿ ಇದಕ್ಕೆಲ್ಲ ಕಾರಣ ಅಂತ ಸುಳ್ಳು ಕೇಸ್ ಹಾಕೋದಕ್ಕೆ ಈ ಥರ ಮಾಡಿದೆ ಅನ್ನುವಂಥದ್ದು DMKನವರು ಮಾಡ್ತಿರುವಂತಹ ಆರೋಪ.